ಕಿರುತೆರೆ ನಟಿ ಕಮ್ ನಿರ್ಮಾಪಕಿ ವಿರುದ್ಧ ಕಿರುಕುಳ ಆರೋಪ ಕೇಳಿ ಬರ್ತಾ ಇದೆ. ವಿದ್ಯಾರಣ್ಯಪುರ ಠಾಣೆಗೆ ನಿರ್ದೇಶಕ ಹರ್ಷವರ್ಧನ್ ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ಕಿರುತೆರೆ ನಟಿ ಕಿರುತೆರೆ ನಿರ್ಮಾಪಕಿ ವಿರುದ್ಧ ಈಗಾಗಲೇ ಕಿರುಕುಳದ ಆರೋಪ ಕೇಳಿ ಬರ್ತಾ ಇದೆ. ನಟಿ ನಿರ್ಮಾಪಕಿ ಶಶಿಕಲಾ ಬ್ಲ್ಯಾಕ್ ಮೇಲ್ ಮಾಡಿ ಮದುವೆಯಾಗುವಂತೆ ಈಗಾಗಲೇ ಕಿರುಕುಳ ಮಾಡಿರುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಇನ್ನು ಪ್ರಜಾರಾಜ್ಯ ಸಿನಿಮಾ ನಿರ್ದೇಶನ ಕೂಡ ಮಾಡಿದ್ರು ಹರ್ಷವರ್ಧನ್. ಕನ್ನಡದ ಹಲವು ಸಿನಿಮಾ ಸೀರಿಯಲ್ನಲ್ಲೂ ಕೂಡ ಶಶಿಕಲಾ ನಟಿಸಿದ್ರು. ಅವರು ನಟಿನೂ ಹೌದು, ನಿರ್ಮಾಪಕರು ಹೌದು. ನಟಿ ಕಮ್ ನಿರ್ಮಾಪಕಿ ವಿರುದ್ಧ ಈಗಾಗಲೇ ದೂರನ್ನು ಕೊಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಕಿರುತೆರೆ ನಟಿ ಕಮ್ ನಿರ್ಮಾಪಕಿ ಶಶಿಕಲಾ ಜೊತೆಗೆ ನಿರ್ದೇಶಕ ಹರ್ಷವರ್ಧನ್ ಈಗಾಗಲೇ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಬ್ಲ್ಯಾಕ್ ಮೇಲ್ ಆರೋಪ ಕೇಳಿ ಬರ್ತಾ ಇರುವಂಥದ್ದು, ಇಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಅಂದರೆ 2020ರಲ್ಲಿ ನಿರ್ದೇಶಕರಾಗಿ ಹರ್ಷವರ್ಧನ್ ಎಂಟ್ರಿ ಕೊಡ್ತಾರೆ. 2021ರ ಮಾರ್ಚ್ನಲ್ಲಿ ಕಲಾವಿದೆಯಾಗಿ ಶಶಿಕಲಾ ಬರ್ತಾರೆ. ಪ್ರಾರಂಭದಲ್ಲಿ ಕಲಾವಿದೆಯಾಗಿ ಬಂದರು, ಆನಂತರ ಅವರು ನಿರ್ಮಾಪಕಿಯಾಗಿ ಗುರುತಿಸ್ಕೊಳ್ತಾರೆ. 2021ರ ಮಾರ್ಚ್ನಲ್ಲಿ ಕಲಾವಿದೆಯಾಗಿ ಶಶಿಕಲಾ ಬರ್ತಾರೆ. ಆಗ ಹರ್ಷವರ್ಧನ್ ನಂಬರನ್ನು ಪಡೆದುಕೊಂಡಿದ್ರು ನಟಿ ಶಶಿಕಲಾ. ಸಿನಿಮಾಗೆ ಹಣ ಹೂಡಿಕೆ ಮಾಡೋದಾಗಿ ಶಶಿಕಲಾ ಭರವಸೆ ಕೂಡ ಕೊಟ್ಟಿದ್ರು. ಆಲ್ರೆಡಿ ಪ್ರಜಾರಾಜ್ಯ ಅನ್ನುವಂಥ ಒಂದು ಸಿನಿಮಾ ಏನು ಮಾಡಿದಾರಲ್ಲ, ಪ್ರಜಾರಾಜ್ಯ ಸಿನಿಮಾ ನಿರ್ದೇಶನ ಏನು ಮಾಡಿದಾರಲ್ಲ ಆ ಸಿನಿಮಾಗೆ. ಹಾಗಾಗಿ ಸಹಜವಾಗಿ ಒಂದಿಷ್ಟು ಒಡನಾಟ ಇತ್ತು, ಹಣ ಹೂಡಿಕೆ ಮಾಡ್ತಾರೆ ಅನ್ನುವಂತಹ ನಂಬಿಕೆಯೂ ಕೂಡ ಅವರಿಗಿತ್ತು. ಆದರೆ ಅಲ್ಲೊಂದಿಷ್ಟು ಬ್ಲ್ಯಾಕ್ ಮೇಲ್ ಆಗಿದೆ ಅನ್ನುವಂತಹ ಆರೋಪವನ್ನು ಸ್ವತಃ ನಿರ್ದೇಶಕ ಹರ್ಷವರ್ಧನ್ ಈಗ ಆರೋಪ ಮಾಡೋದ್ರ ಜೊತೆಗೇ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರು ಕೂಡ ಈಗಾಗಲೇ ದಾಖಲಾಗಿದೆ. ಇನ್ನು ನಟಿ ಶಶಿಕಲಾ ಅಲಿಯಾಸ್ ಸುಶೀಲಮ್ಮ ಅಂತ ಅವರ ಹೆಸರು. ಶಶಿಕಲಾ ಅಲಿಯಾಸ್ ಸುಶೀಲಮ್ಮ ವಿರುದ್ಧ ಈಗಾಗಲೇ FIR ಕೂಡ ದಾಖಲಾಗಿದೆ. ಇನ್ನು 2022ರಲ್ಲಿ ಶಶಿಕಲಾ ಜೊತೆ ಮದುವೆಯೂ ಕೂಡ ಆಗಿದ್ರು ಹರ್ಷವರ್ಧನ್. ಇನ್ನು ಮದುವೆಯಾದ ಬಳಿಕ ಇಬ್ಬರ ನಡುವೆ ಜಗಳ ಆಗುತ್ತೆ, ಮನಸ್ತಾಪ ಆಗುತ್ತೆ, ಮತ್ತೊಮ್ಮೆ ಜೈಲಿಗೂ ಕೂಡ ಕಳಿಸೋದಾಗಿ ಶಶಿಕಲಾ ಬೆದರಿಕೆ ಹಾಕಿದ್ದಾರೆ. 2024ರಲ್ಲಿ ಮನೆಯಿಂದ ಹರ್ಷವರ್ಧನನ್ನೇ ಹೊರ ಹಾಕಿದ್ರು ಶಶಿಕಲಾ. ಬೆದರಿಕೆ ಹಾಕಿ ಮಾನಸಿಕ ಕಿರುಕುಳ ನೀಡ್ತಾ ಇದ್ದಾರೆ ಅನ್ನುವಂಥ ದೂರನ್ನು ಕೂಡ ಕೊಟ್ಟಿದ್ದಾರೆ. ವಿದ್ಯಾರಣ್ಯಪುರ ಠಾಣೆಗೆ ದೂರನ್ನು ಈಗಾಗಲೇ ಹರ್ಷವರ್ಧನ್ ನೀಡಿದ್ದಾರೆ. ಒಂದು ಬ್ಲ್ಯಾಕ್ ಮೇಲು, ಅದ್ರ ಜೊತೆಗೆ ಮದುವೆಯಾಗಿ ಮನೆಯಿಂದ ಹೊರಗಡೆ ಹಾಕಿದ್ರು, ಎಲ್ಲ ಒಂದಿಷ್ಟು ಫ್ಯಾಮಿಲಿ ಮ್ಯಾಟ್ರ್ ಕೂಡ ಇದೆ ಇಲ್ಲಿ. ಫ್ಯಾಮಿಲಿ ಮ್ಯಾಟ್ರು ಒಟ್ಟಿನಲ್ಲಿ ಆ ಸಿನಿಮಾದಲ್ಲೂ ಒಂದಿಷ್ಟು ಬ್ಲ್ಯಾಕ್ ಮೇಲ್ ಆಗಿದೆ. ಒಟ್ಟಿನಲ್ಲಿ ಎಲ್ಲವನ್ನು ದೂರನ್ನು ತಗೊಂಡು ಹೋಗಿ ಈಗಾಗಲೇ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ ಹರ್ಷವರ್ಧನ್ ಅನ್ನೋದು ಗೊತ್ತಾಗ್ತಾ ಇದೆ.